ನಮಸ್ಕಾರ. ಬನ್ನಿ, ಇವತ್ತು ನಾವು ಒಂದು ದಿವ್ಯ ಪ್ರಯಾಣವನ್ನು ಹೊರಡೋಣ. ಯುದ್ಧ, ಜ್ಞಾನ ಮತ್ತು ವಿಜಯದ ಪ್ರತೀಕವಾದ ತೇಜೋಪುಂಜ ದೇವತೆ ಭಗವಾನ್ ಮುರುಗನ 16 ದಿವ್ಯ ರೂಪಗಳನ್ನು ಅರಿಯೋಣ. ಕಾರ್ತಿಕೇಯ, ಸ್ಕಂದ, ಸುಬ್ರಹ್ಮಣ್ಯ, ಷಣ್ಮುಖ, ಹೀಗೆ ಅದೆಷ್ಟೋ ಹೆಸರುಗಳಿಂದ ಜಗತ್ತಿನಾದ್ಯಂತ ಭಕ್ತರ ಹೃದಯದಲ್ಲಿ ನೆಲೆಸಿರೋ ಚೈತನ್ಯವೀತನು. ಅಂದ್ಹಾಗೆ ಈ 16 ರೂಪಗಳು ಅಂದ್ರೆ 16 ಬೇರೆ ಬೇರೆ ದೇವರು ಅಂತ ಅನ್ಕೋಬೇಡಿ, ಖಂಡಿತ ಅಲ್ಲ. ಇದೊಂಥರ ಒಂದೇ ಮಹಾನ್ ದೈವಿಕ ಶಕ್ತಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮುಂದೆ ಪ್ರಕಟವಾದ ಹಾಗೆ. ಪ್ರತಿಯೊಂದು ರೂಪ ಕೂಡ ಜೀವನದ ಒಂದೊಂದು ವಿಶಿಷ್ಟ ಆಯಾಮಕ್ಕೆ ಬೆಳಕು ಚೆಲ್ಲುತ್ತಾ ಭಕ್ತರಿಗೆ ಮಾರ್ಗದರ್ಶನ ನೀಡುತ್ತೆ. ಕಾರ್ತಿಕೇಯ, ಸ್ಕಂಧ, ಸುಬ್ರಹ್ಮಣ್ಯ, ಷಣ್ಮುಖ ಮತ್ತು ಕಂದ ಪುರಾಣರ್, ಈ ಹೆಸರುಗಳೆಲ್ಲ ಬರೀ ಹೆಸರುಗಳಲ್ಲ ಅಲ್ವಾ? ತಮಿಳುನಾಡು, ಕೇರಳ, ನಮ್ಮ ಕರ್ನಾಟಕದಿಂದ ಹಿಡಿದು ಶ್ರೀಲಂಕಾ ಮತ್ತು ಪ್ರಪಂಚದ ಮೂಲೆ ಮೂಲೆಯಲ್ಲಿರೋ ಭಕ್ತರ ಪಾಲಿಗೆ ಇವೆಲ್ಲವೂ ಭರವಸೆ ಮತ್ತು ಭಕ್ತಿಯ ಸಂಕೇತಗಳು. ಸರಿ, ಹಾಗಾದ್ರೆ ನಮ್ಮ ಈ ಪಯಣವನ್ನ ಮುರುಗನ ಬಾಲ್ಯ, ಶೌರ್ಯ ಮತ್ತು ಸೌಂದರ್ಯವನ್ನ ಪ್ರತಿಬಿಂಬಿಸುವ ರೂಪಗಳಿಂದ ಆರಂಭಿಸೋಣ. ಇದೊಂಥರ ಆ ದೈವಿಕ ಶಕ್ತಿ ಹೇಗೆ ಉದಯವಾಯಿತು ಅನ್ನೋ ಕತೆ. ಮೊದಲನೇದಾಗಿ ಬಾಲಮುರುಗ, ಆ ದಿವ್ಯ ಬಾಲಕನ ರೂಪ. ಆ ಮುಗ್ಧ ನಗುವಿದೆಯಲ್ಲ, ಅದ್ರಲ್ಲೇ ಒಂದು ದೈವಿಕ ಪವಿತ್ರತೆ ಕಾಣುತ್ತೆ. ಶಿರುಪುರಿ ಕ್ಷೇತ್ರದಲ್ಲಿ ಪೂಜಿಸಲ್ಪಡುವ ಈ ರೂಪ ಮಕ್ಕಳಿಗೆ ಆರೋಗ್ಯ ಮತ್ತು ಸದ್ಗುಣಗಳನ್ನ ಕರುಣಿಸೋ ಆಶೀರ್ವಾದದ ಚಿಲುಮೆ ಅಂತಾನೆ ಹೇಳ್ತಾರೆ. ಆದ್ರೆ ಮುರುಗಳ ಶೌರ್ಯದ ಬಗ್ಗೆ ಮಾತಾಡೋ ಮೊದಲು ಅವನ ಕೈಯಲ್ಲಿರೋ ಆ ಶಕ್ತಿ ವೇಲ್ ಬಗ್ಗೆ ತಿಳ್ಕೊಳ್ಳೇಬೇಕು. ಇದು ಬರೀ ಒಂದು ಆಯುಧ ಅಂದ್ಕೊಂಡ್ರೆ ತಪ್ಪಾಗುತ್ತೆ. ಬದಲಿಗೆ ಸಾಕ್ಷಾತ್ ಪಾರ್ವತೀ ದೇವಿಯಿಂದ ಪ್ರಸಾದಿಸಲ್ಪಟ್ಟ ದೈವಿಕ ಜ್ಞಾನದ ಸಂಕೇತವಿದು. ಅಜ್ಞಾನ ಅನ್ನೋ ಕತ್ತಲೆಯನ್ನು ಸೀಳಿ ಹಾಕುವ ಜ್ಞಾನದ ಬೆಳಕು. ಆ ವೇಲನ್ನ ಕೈಯಲ್ಲಿ ಹಿಡಿದ ರೂಪಗಳೇ ವೇಲ್ಮುರುಗನ್ ಮತ್ತು ಶಕ್ತಿವೇಲ್ ಮುರುಗನ್. ಇವರು ದೈವಿಕ ರಕ್ಷಕರು. ದುಷ್ಟ ಶಕ್ತಿಗಳನ್ನ ಸಂಹಾರ ಮಾಡಿ ಧರ್ಮವನ್ನ ಕಾಪಾಡೋಕೆ ಆ ದಿವ್ಯ ವೇಲಾಯುಧವನ್ನ ಹಿಡಿದು ನಿಂತಿರೋ ವಿಜಯಶಾಲಿ ಯೋಧನ ರೂಪ ಇದು. ತಿರುಚೇಂದೂರ್ ಮತ್ತು ಪಳನಿಯಂತಹ ಕ್ಷೇತ್ರಗಳಲ್ಲಿ ಈತನ ವೀರಾವೇಶದ ವೈಭವವನ್ನು ನಾವು ಕಾಣಬಹುದು. ಶಕ್ತಿ ಮಾತ್ರನಾ? ಅಲ್ಲ, ಶಕ್ತಿ ಜೊತೆ ಸೌಂದರ್ಯ ಕೂಡ ಸೇರಿದ್ರೆ ಹೇಗಿರುತ್ತೆ? ಅವನೇ ಶೃಂಗಾರ ವೇಲನ್, ಅಂದ್ರೆ ಸುಂದರವಾದ ವೇಲನ್ನು ಧರಿಸಿದವನು. ತಮಿಳು ಭಕ್ತಿ ಕಾವ್ಯಗಳಲ್ಲೆಲ್ಲ ಈತನ ಆಕರ್ಷಕ ರೂಪ, ಕರುಳೆ ತುಂಬಿದ ದೃಷ್ಟಿಯನ್ನ ಹಾಡಿ ಹೊಗಳಲಾಗಿದೆ. ಈ ರೂಪ ಪ್ರೀತಿ ಮತ್ತು ಸಾಮರಸ್ಯದ ಸ್ಫೂರ್ತಿಯಾಗಿದೆ. ಸರಿ, ಶಕ್ತಿ ಆಯ್ತು, ಸೌಂದರ್ಯ ಆಯ್ತು. ಈಗ ನಮ್ಮ ಪಯಣ ಜ್ಞಾನದ ಕಡೆಗೆ, ಅಂದ್ರೆ ಆಂತರಿಕ ಶಕ್ತಿಯ ಕಡೆಗೆ ಸಾಗುತ್ತೆ. ಮುರುಗನ ಜ್ಞಾನ ಮಾರ್ಗದ ರೂಪಗಳನ್ನ ಈಗ ಅರಿಯೋಣ. ಇಲ್ಲಿ ನಿಜಕ್ಕೂ ಒಂದು ವಿಸ್ಮಯಕಾರಿ ಕಥೆ ಇದೆ, ಕೇಳಿ. ಇಡೀ ಜಗತ್ತಿಗೆ ಗುರುವಾದವನು ಮಹಾದೇವ. ಆದ್ರೆ ಇಲ್ಲೇನಾಗುತ್ತೆ ಅಂದ್ರೆ, ಆ ಶಿವನಿಗೆ ಅವನ ಮಗ ಗುರು ಆಗ್ತಾನೆ. ಹೌದು, ನೀವು ಕೇಳಿದ್ ಸರಿ. ಸ್ವಾಮಿನಾಥ ಸ್ವಾಮಿಯಾಗಿ ಮುರುಗನು ತನ್ನ ತಂದೆಗೆ ಪವಿತ್ರ ಓಂಕಾರದ ರಹಸ್ಯವನ್ನ ತಿಳಿಸ್ಕೊಡ್ತಾನೆ. ಸ್ವಾಮಿಮಲೈ ಅನ್ನೋ ಪುಣ್ಯಕ್ಷೇತ್ರ ಈ ಅಪೂರ್ವ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ಮುಂದೆ ಬರೋದು ಷಣ್ಮುಖ, ಅಂದ್ರೆ 6 ಮುಖಗಳ ದೇವ. ಈ 6 ಮುಖಗಳು ಕೇವಲ 6 ದಿಕ್ಕುಗಳನ್ನಲ್ಲ, ಬದಲಿಗೆ ಒಂದು ಪರಿಪೂರ್ಣ ಜೀವನ ನಡೆಸೋಕೆ ಬೇಕಾದ 6 ದೈವಿಕ ಗುಣಗಳನ್ನು ಪ್ರತಿನಿಧಿಸುತ್ತವೆ. ಜ್ಞಾನ, ಪ್ರೀತಿ, ಶಕ್ತಿ, ಕೀರ್ತಿ, ತಾಳ್ಮೆ ಮತ್ತು ವೈರಾಗ್ಯ. ಈ ಎಲ್ಲ ಗುಣಗಳನ್ನ ಒಟ್ಟಿಗೆ ಮೈಗೂಡಿಸ್ಕೊಂಡ್ರೆ ಸರ್ವತೋಮುಖ ಯಶಸ್ಸು ಸಾಧ್ಯ. ದಂಡಾಯುಧಪಾಣಿ ಪಳನಿ ಬೆಟ್ಟದ ಮೇಲೆ ನಿಂತಿರೋ ವೈರಾಗ್ಯದ ಮೂರ್ತಿ. ನಿಮಗೆ ಗೊತ್ತಿರಬಹುದು, ಜ್ಞಾನಫಲಕ್ಕಾಗಿ ಒಂದು ಸ್ಪರ್ಧೆ ನಡೆಯುತ್ತೆ. ಅದಾದ್ಮೇಲೆ ಎಲ್ಲ ಲೌಕಿಕ ಸುಖಗಳನ್ನ ತ್ಯಜಿಸಿ ಕೈಯಲ್ಲಿ ಒಂದು ದಂಡ ಹಿಡಿದು ನಿಂತ ರೂಪವಿದು. ಅಹಂಕಾರ ಮತ್ತು ಭೌತಿಕ ಆಸೆಗಳನ್ನ ಮೀರಿ ನಿಲ್ಲುವುದು ಹೇಗೆ ಅನ್ನೋ ಪಾಠವನ್ನ ಜಗತ್ತಿಗೆ ಸಾರುತ್ತೆ. ಜ್ಞಾನ, ವೈರಾಗ್ಯದ ಉತ್ತುಂಗದಿಂದ ಮುರುಗ ಮತ್ತೆ ನಮ್ಮ ಜಗತ್ತಿಗೆ ಬರ್ತಾನೆ. ಆದರೆ ಈ ಸಾರಿ ಒಬ್ಬ ನಾಯಕನಾಗಿ, ರಕ್ಷಕನಾಗಿ ಮತ್ತು ಪ್ರೇಮಿಯಾಗಿ. ಕುಮಾರ ಅಂದ್ರೆ ಚಿರಯುವಕ, ಸದಾ ಯುವಕ, ಮತ್ತೆ ಪರಾಕ್ರಮಿ ಸೇನಾನಿ ಕೂಡ. ದೇವತೆಗಳ ಸೇನೆಗೆ ಅಧಿಪತಿಯಾದ ಈತನ ರೂಪ ಯುವಕರಲ್ಲಿ ಧೈರ್ಯ, ಮಹತ್ವಾಕಾಂಕ್ಷೆ ಮತ್ತು ನಾಯಕತ್ವದ ಗುಣಗಳನ್ನು ತುಂಬೋ ಸ್ಫೂರ್ತಿಯ ಸೆಲೆ. ಸುಬ್ರಹ್ಮಣ್ಯ ರೂಪದಲ್ಲಿ ಆತ ಧರ್ಮವನ್ನ ಕಾಪಾಡುವನು. ಅದರಲ್ಲೂ ನಮ್ಮ ದಕ್ಷಿಣ ಭಾರತದಲ್ಲಿ ಈ ರೂಪವನ್ನ ನಾಗಾರಾಧನೆಯ ಜೊತೆ ತಳುಕಾಕ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯದಂತಹ ಕ್ಷೇತ್ರಗಳಲ್ಲಿ ಆತನೇ ಸರ್ಪದೋಷಗಳಿಂದ ರಕ್ಷಣೆ ನೀಡಿ ಸಮೃದ್ಧಿಯನ್ನ ಕರುಣಿಸೋ ಕರುಣಾಮಯಿ. ಮುರುಗನ ಜೀವನದಲ್ಲಿ ಇಬ್ಬರು ದಿವ್ಯ ಸಂಗಾತಿಯರಿದ್ದಾರೆ. ಒಬ್ರು ದೇವಯಾನಿ, ಇನ್ನೊಬ್ರು ವಳ್ಳಿ. ದೇವಯಾನಿ ದೈವಿಕ ಸಂಕಲ್ಪ ಮತ್ತು ಕರ್ತವ್ಯವನ್ನ ಪ್ರತಿನಿಧಿಸಿದ್ರೆ, ವಳ್ಳಿಯು ನಿಷ್ಕಲ್ಮಶ ಪ್ರೀತಿ ಮತ್ತು ಅಚಲವಾದ ಭಕ್ತಿಯ ಸಾಕಾರ ರೂಪವಾಗಿದ್ದಾಳ. ವಳ್ಳಿ ದೇವಯಾನಿ ಜೊತೆಗಿರುವ ಈ ರೂಪ ಇದೆಯಲ್ಲ, ಇದು ಜೀವನದ ಪರಿಪೂರ್ಣ ಸಮತೋಲನವನ್ನ ತೋರಿಸುತ್ತೆ.
ಅಂದ್ರೆ ಪ್ರೀತಿ ಮತ್ತು ಕರ್ತವ್ಯ ಎರಡನ್ನೂ ಹೇಗೆ ಒಟ್ಟಿಗೆ ನಿಭಾಯಿಸಬಹುದು, ಆಧ್ಯಾತ್ಮಿಕ ಸಾಧನೆಯನ್ನ ಲೌಕಿಕ ಜವಾಬ್ದಾರಿಗಳೊಂದಿಗೆ ಹೇಗೆ ಸುಂದರವಾಗಿ ಬೆಸೆಯಬಹುದು ಅನ್ನೋದಕ್ಕೆ ತಿರುತ್ತಣಿಯಲ್ಲಿ ಪೂಜೆಗೊಳ್ಳೋ ಈ ರೂಪವೇ ಅತ್ಯುತ್ತಮ ಉದಾಹರಣೆ. ನಮ್ಮ ಪಯಣದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಈ ಹಂತ ನಮ್ಮ ಒಳಗಡೆಗೆ ಇದೆ. ಯಾಕಂದ್ರೆ ಮುರುಘ ಕೇವಲ ಹೊರಗಿನ ದೇವನಲ್ಲ, ನಮ್ಮೊಳಗಿನ ಚೈತನ್ಯ ಕೂಡ. ಗುಹನ್ ಅಂದ್ರೆ ಯಾರು ಗೊತ್ತಾ? ಹೃದಯ ಅನ್ನೋ ಗುಹೆಯಲ್ಲಿ ವಾಸಿಸುವ ಆಪ್ತ ಸ್ನೇಹಿತ. ನಮ್ಮೆಲ್ಲರ ಅಂತರಂಗದಲ್ಲಿ ಕೂತು ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮಗೆ ಮೌನವಾಗಿ ದಾರಿ ತೋರಿಸೋ ಆಂತರಿಕ ಧ್ವನಿ. ನಮ್ಮ ಆತ್ಮದ ಗೆಳೆಯ, ಅವನೇ ಗುಹನ್. ಶರವಣಭವ ಈ ಹೆಸರೇ ಅವನ ಹುಟ್ಟಿನ ದಿವ್ಯ ಕಥೆಯನ್ನ ಹೇಳುತ್ತೆ. ಶಿವನ 3ನೇ ಕಣ್ಣಿನಿಂದ ಬಂದ 6 ಕಿಡಿಗಳಿಂದ ಜನ್ಮ ಪಡೆದು ಶರವಣ ಪೊಯ್ಗೈ ಸರೋವರದಲ್ಲಿ ಕೃತಿಕೆಯರಿಂದ ಪೋಷಿಸಲ್ಪಟ್ಟ ಈ ರೂಪ ಪವಿತ್ರತೆ, ಪುನರ್ಜನ್ಮ ಮತ್ತು ನಮ್ಮ ದೈವಿಕ ಮೂಲವನ್ನ ಸಂಕೇತಿಸುತ್ತೆ. ಆದ್ದರಿಂದಲೇ ಓಂ ಶರವಣಭವ ಅನ್ನೋದು ಬಹಳ ಪವಿತ್ರವಾದ ಮಂತ್ರ. ಆ 6 ದೈವಿಕ ಗುಣಗಳನ್ನೇ ಈ ಮಂತ್ರ ತನ್ನಲ್ಲೇ ಹಿಡಿದಿಟ್ಕೊಂಡಿದೆ. ಇದನ್ನ ಶ್ರದ್ಧೆಯಿಂದ ಜಪಿಸಿದ್ರೆ ಆಧ್ಯಾತ್ಮಿಕ ನವೀಕರಣ ಮತ್ತು ದೈವಿಕ ಸಂಪರ್ಕ ಸಾಧ್ಯವಾಗತ್ತೆ ಅಂತ ನಂಬಲಾಗಿದೆ. ವೇಲನ್ನಾಗಿ ಆತ ಹಳ್ಳಿಗಳನ್ನ ಕಾಯೋ ಜನಪದ ದೇವನಾಗ್ತಾನೆ. ಇನ್ನೊಂದ್ ಕಡೆ ಕಂದಪುರಾಣರಾಗಿ ತನ್ನದೇ ಜೀವನ ಮತ್ತು ಬೋಧನೆಗಳನ್ನ ವಿವರಿಸೋ ಸ್ಕಂದಪುರಾಣದ ಜೀವಂತ ಸಾಕಾರ ರೂಪವಾಗಿಯೂ ನಿಲ್ತಾನೆ. ಇದು ಆತನ ಸರ್ವವ್ಯಾಪಿತ್ವಕ್ಕೆ ಸಾಕ್ಷಿ. ಹಾಗಾದ್ರೆ ಈ ದೈವಿಕ ಶಕ್ತಿ ಜೊತೆ ನಾವು ಹೇಗೆ ಸಂಪರ್ಕ ಸಾಧಿಸಬಹುದು? ಅದಕ್ಕೂ ದಾರಿಗಳಿವೆ. ಈ 16 ರೂಪಗಳನ್ನ ಧ್ಯಾನ ಮಾಡೋದು, ಪವಿತ್ರ ಮಂತ್ರಗಳನ್ನ ಹೇಳೋದು, ತೈಪೂಸಂ ಮತ್ತು ಸ್ಕಂದಷಷ್ಠಿಯಂಥ ಹಬ್ಬಗಳನ್ನ ಆಚರಿಸೋದು ಮತ್ತು ಪವಿತ್ರ ಕ್ಷೇತ್ರಗಳಿಗೆ ಭೇಟಿ ನೀಡೋದು, ಹೀಗೆಲ್ಲ ಮಾಡೋದ್ರಿಂದ ಆ ದಿವ್ಯ ಚೈತನ್ಯದ ಜೊತೆಗಿನ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ. ಕೊನೆಯದಾಗಿ ಹೇಳೋದಾದ್ರೆ ಈ 16 ರೂಪಗಳು ಬೇರೆ ಬೇರೆ ಅಲ್ಲ, ಒಂದೇ ದೈವಿಕ ಶಕ್ತಿಯ ಬೇರೆ ಬೇರೆ ತೇಜೋಮಯ ಅಭಿವ್ಯಕ್ತಿಗಳು ಅಷ್ಟೇ. ಇವೆಲ್ಲವೂ ಮಾನವ ಕುಲವನ್ನ ಶಕ್ತಿ, ಜ್ಞಾನ, ಪ್ರೀತಿ ಮತ್ತು ಮುಕ್ತಿಯ ಕಡೆಗೆ ನಡೆಸೋ ದಾರಿದೀಪಗಳು. ಹಾಗಾದ್ರೆ ಈ ಜೀವನದ ಸುದೀರ್ಘ ಪಯಣದಲ್ಲಿ ದೈವತ್ವದ ಯಾವ ರೂಪ ನಿಮ್ಮನ್ನ ಕೈಹಿಡಿದು ನಡೆಸ್ತಿದ್ಯಾ? ಒಮ್ಮೆ ಯೋಚನೆ ನೋಡಿ.